ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾವು ಆರಾಮದೀವಿ ರೀ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ರೀ. ಎಲ್ಲರೂ ಚಲೋ ತಂಗಿ ನಾಗಪ್ಪಗೆ ಅಂದ್ರೆ ನಾಗಪ್ಪಗೆ ಅಂತಂದ್ರೆ ಈಗ ಹುತ್ತಪ್ಪಗೆ ಹಾಲು ಏರ್ತಾರಲ್ರಿ. ನಮ್ಮ ಕಡೆ ನಾವು ಹುತ್ತಿಗೆ ಹಾಲು ಅಂತೀವಿ ರೀ. ಅಂದ್ರೆ ಎಲ್ಲಿ ಹುತ್ತು ಕಟ್ಟಿರ್ತೈತೆ ನೋಡ್ರಿ, ಅಲ್ಲಿ ಹೋಗಿ ಹಾಲು ಎರೆದು ಬರ್ತಾರೆ ರೀ. ಇಲ್ಲ ಅಂದ್ರೆ ಇಲ್ಲಿ ಯಾವುದಾದ್ರೂ ನಾಗರ ದೇವರ ಪ್ರತಿಮೆ ಇದ್ದು ಅಂದ್ರೆ ರೀ ಮೂರ್ತಿ ಅವಕ್ಕೆ ಹೋಗಿ ಅಲ್ಲಿ ಹಾಲು ಇದು ಮಾಡಿ ಬರ್ತಾರೆ ರೀ. ನಮ್ಮ ಊರಾಗ ಒಂದಷ್ಟು ಜನ ಹುತ್ತಪ್ಪಗೆ ಹುತ್ತೆಲ್ಲಿರ್ತದೆ ನೋಡ್ರಿ, ಅಲ್ಲಿ ಹಾಲು ಹಾಕಿ ಬರ್ತಾರೆ. ನಾವು ಇಲ್ಲೇ ನಮ್ಮ ಊರಾಗ ಇಂದು ವರ್ಷ ನಾನು ತೋರಿಸಿನಿ ನಿಮಗೆ. ನಮ್ಮ ಊರಾಗ ಹುತ್ತಪ್ಪನ ಕಟ್ಟಿ ಅಂತ ಐತಿ. ಹುತ್ತಿದ್ದಲ್ಲೇನ ಅದ್ರದ್ದು ಒಂದು ನಾಗಪ್ಪಂದು ಒಂದು ಮೂರ್ತಿ ಮಾಡಿ ಇದನ್ನು ಮಾಡ್ಯಾರ ರೀ. ಅಲ್ಲಿಗೆ ಹೋಗಿ ನಾವು ಹಾಲು ಹಾಕಿ ಬರ್ತೀವಿ ರೀ. ಏನೇನು ಸ್ಪೆಷಲ್ ಮಾಡ್ಬೇಕಂತಂದ್ರೆ ಏನಿಲ್ಲ ರೀ. ನಾ ಮಾತ್ರ 3 ಥರದ ಉಂಡೆ ಕಟ್ಟಿ ನೋಡ್ರಿ. ಶೇಂಗಾದವು 2 ಥರದ್ದು ಕಟ್ಟಿನಿ ರೀ ಈಗ ಆಲ್ರೆಡಿ. ಶೇಂಗಾದ್ದು ಬಂದಿದ್ದು ಇನ್ನು ಸ್ವಲ್ಪ ನಮ್ಮ ಹುಡುಗರು ರವುದು ಒಟ್ಟು ಮಾಡು ಅಂತ ಅನ್ನಕತ್ರು ರೀ. ಯಾರು ತಿನ್ನೋಂಗಿಲ್ಲ ಬಿಡೋಂಗಿಲ್ಲ ರೀ ಸ್ವೀಟ. ಹೀಗಾಗಿ ಮತ್ತು ಇಲ್ಲಿ ರವೆ ಹುರ್ಕೊಳತ್ತೆ ನೋಡ್ರಿ. ಇದನ್ನೊಂದು ಸ್ವಲ್ಪ ಅವ್ರಿಗೆ ರವುದು ಸ್ವಲ್ಪ ಇಷ್ಟಪಡ್ತಾರೆ ರೀ ನಮ್ಮ ಹುಡುಗರು. ಅದಕ್ಕೆ ಇದನ್ನೊಂದು ಸ್ವಲ್ಪ ಕಟ್ಟಿ ಇದನ್ನೀಗ ಹೆಂಗೆ ಅವನ್ನ ಶೇಂಗಾದ್ದು ಬುಂದಿದ್ದು ಉಂಡೆ ಕಟ್ಟೀನಿ ರೀ, ತೋರಿಸ್ತೀನಿ ಆಮೇಲೆ. ಇದನ್ನು ಸ್ವಲ್ಪ ಮೀಡಿಯಮ್ ಒಳಗೆ ಇಟ್ಕೊಂಡು, ಗ್ಯಾಸ್ ಮೀಡಿಯಮ್ ಒಳಗೆ ಇಟ್ಕೊಂಡು ಹುರ್ಕೊಳತ್ತೇನೆ ರೀ. ಅಂದ್ರೆ ಜೋರು ಇಟ್ಕೊಂಡ್ರೆ ಅದೆಲ್ಲ ಇದಾಗಿಬಿಡ್ತೈತಿ, ಏನಂತಂದ್ರೆ ಒತ್ತಿ ಬಿಡ್ತೈತಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೋತೇನೆ ರೀ. ಇದನ್ನೆಲ್ಲ ಹಿಂಗೆ ಕುಡುವಂಗೆ ಈ ರವೆ ಹುರಿದ್ನಾಗ ಸ್ವಲ್ಪ ತುಪ್ಪ ಇದ್ರ ತುಪ್ಪ ಹಾಕೋರಿ, ಎಣ್ಣೆ ಹಾಕೋರಿ, ಹಿಡ್ತೈತೆ ಅದೇನಿಲ್ಲ. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡೀನಿ. ಅಂದ್ರೆ ರವದ ಉಂಡಿಗೆ ಅಂದ್ರೆ ಸ್ವಲ್ಪ ತುಪ್ಪ ಇರ್ಬೇಕು ರೀ. ಅಂದ್ರೆ ಅದು ಮಸ್ತ್ ಘಮ 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 ಅಂತಾರೆ ರವದ ಉಂಡೆ. ಅದ್ರ ರವೆ ಹುರಿದಿನ ಅದ್ರ ಸ್ಮೆಲ್ ಬರ್ತೈತೆ ನೋಡ್ರಿ, ಘಮ 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 ಅಂತಾರೆ ಅವ್ರದ್ದು. ಆಗ ಸ್ವಲ್ಪ ಹುರಿದೈತೆ ಅಂಥೇಳಿ ತೆಗೆದುಬಿಡೋದು. ಇದಕ್ಕೆಲ್ಲ ಏನೇನು ಐಟಮ್ ಹಾಕಬೇಕು ಅಂತ ಹೇಳಿ ತೋರಿಸ್ತೀನಿ ರೀ ನಾನು. ಇದನ್ನು ಯಾವ ಥರ ಹಾಕಿ ಕಟ್ಬೋದು ರೀ ಉಂಡೆ. ಒಂದು ಪಾಕ ಹಾಕಿ ಕಟ್ಬೋದು ರೀ, ಇನ್ನೊಂದು ಪಾಕ ಇದನ್ನು ಕಟ್ಬೋದು ರೀ. ನಾ ಯಾವ ಥರ ಮಾಡ್ತೀನಿ ಅಂಥೇಳಿ ನಾನು ಹೇಳ್ತೀನಿ ರೀ ನಿಮಗೆ. ಗ್ಯಾಸ ಸ್ವಲ್ಪ ಸಣ್ಣದನ್ನು ಇಟ್ಕೋರಿ, ಅದು ಹೊತ್ತು ಚಾನ್ಸ್ ಇರ್ತೈತಿ. ಒತ್ತಿ ಅಂತಂದ್ರೆ ಅಲ್ಲೇ ಟಿಲ್ಲಟ್ ಕರ್ಗ ಕಾಣ್ತೈತೆ ರೀ. ಹಾಗಾಗಿ ಈಗ ಆಗೈತೆ ಅನ್ಕೋತೇನೆ ರೀ. ಈಗ ರಗದು ಇದಕ್ಕೆ ಏನೇನು ಬೇಕಾ ಅದನ್ನೆಲ್ಲ ಅಲ್ಲೇ ಕೆಳಗೆ ಇಟ್ಕೊಂಡು ನಮ್ಮ ಕೊಬ್ಬರಿ ತೆರಿ ಮನೆ ಒಳಗೆ ಸ್ವಲ್ಪ ಕೊಬ್ಬರಿ ತಿರ್ಕೊತೀನಿ ರೀ. ಅದಕ್ಕೆ ಹಾಕಕ್ಕೆ ಬೌದಾಗ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿರಿ ಈ ಥರ ಬದ್ದೈತಿ. ಇದಕ್ಕೆ ಎಷ್ಟು ಕೊಬ್ಬರಿ ಹಾಕಿದ್ರು ಇದಾರಿ. ಆದ್ರೆ ನಾನು 10 kg ತೊಗೊಂಡಿನಲ್ರಿ, ಹಿಂಗಾಗಿ ನಾನು
ಎರಡು ಬಟ್ಲ ಕರ್ಕೊಂಡೇನಿ ರೀ. ಇದನ್ನ ರೌದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ರೌದಾಗ ಮಿಕ್ಸ್ ಆದ್ರಿಂದ ಇದ್ರ ಮತ್ತು ಖರ್ಜೂರ ಅಥವಾ ಉತ್ತತ್ತಿ ಏನು ಹಾಕಿದ್ರು ನಡೀತೈತಿ. ಅಂದ್ರೆ ನಾವು ಖರ್ಜೂರ ತಂದೀವ್ರಿ ನಿನ್ನೆ. ಇದ್ರೊಳಗೆ ಸ್ವಲ್ಪ ಮುರಿದು ಹಾಕ್ಬೇಕ್ರಿ. ಇದನ್ನು ಕಟ್ ಮಾಡಿ ಹಾಕ್ಕೋಬೋದು. ಆದರೆ ನಾನು ಹಿಂಗೆ ಕೈಲಿನ ಇದು ಮಾಡಿ ಹಾಕಾಕತ್ತೀನಿ. ನೀವು ಬೇಕಾದ್ರೆ ಸಣ್ಣಗೆ ಮಾಡಿ ಹಾಕ್ಕೋಬೋದು. ಅದೇನು ಹೆಂಗಿದ್ರು ನಡೀತೈತಿ. ಇದು ಬೀಜ ಇಲ್ಲದ ಖರ್ಜೂರ ನೋಡ್ರಿ. ಇದು ಒಂದು ಪ್ಯಾಕೆಟಿಗೇನು 160 ರೂಪಾಯಿ ನೋಡ್ರಿ. ಇದು ಬೀಜ ಇಲ್ಲದ ಖರ್ಜೂರ ಒಂದು ಪ್ಯಾಕೆಟಿಗೆ. ಮತ್ತು ಇದಕ್ಕೆ ಪುಟಾಣಿ ಹಾಕ್ಕೋಬೇಕ್ರಿ. ಅಂದ್ರೆ ನಮ್ಮ ಕಡೆ ಪುಟಾಣಿ ಅಂತೀವ್ರಿ, ಹುರುಗಡ್ಲಿ ಅಂತಾರೆ ನೋಡ್ರಿ. ಹುರುಗಡ್ಲಿ ನೋಡ್ರಿ ಇದಕ್ಕೆ ಹಾಕ್ಕೋಬೇಕ್ರಿ. ಇವ ಮೆತ್ತಗೆ ಇದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಇವ ಚಲೋನ ಅದಾವ್ರಿ. ಅದಕ್ಕಾಗಿ ನಾನು ಅದಕ್ಕೆ ತಿಂದು ನೋಡಿದಾಗ ಕುರುಮ್ ಅನ್ಬೇಕ್ರಿ. ನಾ ತಿಂದು ತೋರಿಸ್ತಿದ್ದೆ. ಇವತ್ತು ಪಂಚಮಿ ದಶಿಂದ ಹಾಲು ಬರೀತ್ನ್ಯಾಗ ನಮ್ಮ ವಾರ ನಮಗೆ ಮೊದಲಿಂದ ಮಾಡಿಸ್ಕೊತ ಬಂದಾರ್ರಿ. ಅಂತಂದ್ರೆ ಈಗ ಹೆಣ್ಮಕ್ಳು ಹಾಲು ಹೋಗಿ ನಾವು ಒಪ್ಪತ್ತಿರ್ತಾರೆ ರೀ. ಹೀಗಾಗಿ ನಾವು ಸಣ್ಣವ್ರಿದ್ದಾಗಿಂದ ನಮ್ಮ ವಾರ ನಮಗೆ ಕಲಿಸ್ಕೊಟ್ಟಾರ್ರಿ. ನಾ ಕೂಡ ಇಲ್ಲಿ ಗಂಡ ಮನೆಗೆ ಬಂದಿಂದು ಅದನ್ನು ಮುಂದುವರ್ಸ್ಕೊಂಡು ಹೊಂಟೀನಿ. ಮತ್ತು ನಾ ಒಬ್ಬಳೆ ಅಲ್ಲ ಅಂಥೇಳಿ ನನ್ನ ಮಗಳು ಕೂಡ ನಾನು ಮಾಡ್ತೀನಿ ನಿನ್ನ ಜೋಡಿ ಅಂಥೇಳಿ ನನ್ನ ಮಗಳನ್ನೂ ಒಪ್ಪತ್ತದಾಳ್ರಿ. ಒಪ್ಪತ್ತಿದ್ದಕ್ಕಾಗಿ ಇನ್ನು ನಿಮಗೆ ಬಾಯಾಗ ಹಾಕಿ ಹಾಕ್ಕೊಂಡು ತೋರ್ಸೋಕ್ಕಾಗೋದಿಲ್ಲ ರೀ. ಮತ್ತು ಏನಪ್ಪ ಅಂತಂದ್ರೆ ಇದೇನಂತಂದ್ರೆ ಗೋಡಂಬಿ ರೀ ಮತ್ತು ದ್ರಾಕ್ಷಿ ಮಣಕ ರೀ. ಇವನ್ನ ಹಾಕ್ಕೋಬೇಕು. ಇದ್ರೊಳಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಆದಿಂದ ಎಲ್ಲನೂ ನೋಡಿರಿ ಎಲ್ಲ ದಿನಸಿ ಎಷ್ಟು ಚಲೋ ಕಾಣ್ತತಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತು ಇನ್ನು ನಾನು ಏಲಕ್ಕಿ ಲವಂಗ ಮತ್ತು ಇನ್ನು ಒಂಥರ ಏನಪ್ಪ ಅಂತಂದ್ರೆ ಇನ್ನೂ ಅದಾವ್ರಿ ಜಾಜಿಕಾಯಿ ಅಂಥೇಳಿ ಸಿಗ್ತೈತೆ ರೀ. ಉಂಡೆ ಕಟ್ಟು ಕಿರಾಣಿ ಅಂಗಡಿಯಾಗ ಜಾಜಿಕಾಯಿ ಕುಟ್ಟಿ ಪುಡಿ ಮಾಡಿಟ್ಕೊಂಡೇನಿ ರೀ. ಅದನ್ನು ಸ್ವಲ್ಪ ಹಾಕೋತೀನಿ ರೀ. ಅಂದ್ರೆ ಇದು ಒಳ್ಳೆ ಘಮ ಕೊಡ್ತೈತೆ ರೀ. ಸ್ಮೆಲ್ ಸೂಪರ್ ಐತ್ರಿ. ಮತ್ತು ಇದ್ರಿ ಕಸ್ಕಸಿ ಪಾಯಸ ಮಾಡ್ತಾರೆ ನೋಡ್ರಿ. ಅದು ಇದನ್ನು ಕೂಡ ಸ್ವಲ್ಪ ಹಾಕೋತೀನಿ ರೀ. ಇದು ಏನಂತಂದ್ರೆ ರೀ ಇಲ್ಲಿ ಏಲಕ್ಕಿ ಲವಂಗ ಜಜ್ಕೋತೀನಿ ನೋಡ್ರಿ. ನಾನು ಇದನ್ನೆಲ್ಲ ಹಾಕಿ ಏಲಕ್ಕಿ ಒಂದು ಪೇಪರ್ದಾಗ ಹಾಕಿ ಏಲಕ್ಕಿ ಲವಂಗ ಜಜ್ಕೊಳತ್ತೀನಿ ರೀ.
ಸಣ್ಣ ಆತಿ. ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ರೀ. ಇವನ್ನೆಲ್ಲ ಮತ್ತೆ ತೆಗೆದು ಎಲ್ಲಿದ್ದು ಅಲ್ಲೇ ತೆಗೆದಿಟ್ಟಿರ್ತೀನಿ ರೀ. ಮತ್ತು ಉಂಡೆ ಕಟ್ಟಬೇಕಾದ್ರೆ ಮತ್ತೆ ಕೇಳ್ಬೇಕಿತ್ತು. ಒಂದು ಅರ್ಧ ಕೆ ಜಿ ಐತ್ರಿ ರವೆ. ಅರ್ಧ ಕೆ ಜಿಗೆ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಹಾಕ್ಕೋತೀನಿ ರೀ. ಆಮೇಲೆ ಬೇಕಾದ್ರೆ ಮತ್ತೆ ಮಾಡ್ತೀನಿ. ಅದು ಸಕ್ಕರೆ ನೀರು ನೀರು ಹಾಕೋರಿ. ಸಕ್ಕರೆ ಒಟ್ಟು ನೀರು ಹಾಕ್ಕೊಂಡು, ಅದು ದಪ್ಪ ಸಕ್ಕರೆ ಐತ್ರಿ. ದಪ್ಪ ಸಕ್ಕರೆ ಅಂತಂದ್ರೆ ಅದು ಪಾಕ ಬಂದಿರ್ತೈತೆ ರೀ, ಸಕ್ಕರೆ ಕರಗಿರೋದಿಲ್ಲ. ಹಂಗಾಗಿ ಕೈ ಹಾಕ್ಕೊಂತ ಇರ್ಬೇಕು ಅದನ್ನ. ಅದನ್ನು ಮತ್ತೆ ಬೇಕಾದ್ರೆ ಮಾಡ್ಕೊಂಡು ಬರ್ತೀವಿ. ಈ ಥರ ಹಿಂಗೆ ಕರ್ಗಿಸ್ಕೊಂತಾನೆ ಇರ್ಬೇಕು ರೀ. ಇದನ್ನ ಆ ಕಡೆ ಒಂದು ಕಡೆ ಮಾಡ್ಕೊಂತ ಅಂದ್ರೆ ಸ್ವಲ್ಪ ಜಲ್ದಿ ಕರ್ಗತೈತೆ ರೀ. ಈಗ ಇದು ಉಂಡೆ ಕಟ್ಟೋದು ಎನಿಸಿದ್ ನೋಡ್ರಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತೈತಿ. ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಮತ್ತು ಪುಟಾಣಿ, ಗಸಗಸಿ ಅಂತ ಕಾಣೋದಿಲ್ಲ ರವಾದ ಒಂದು ಸೇಮ್ ನೋಡ್ರಿ, ಎಷ್ಟು ಬೆಸ್ಟ್ ಕಾಣತೈತಿ. ಹಿಂಗೆಲ್ಲ ಮದುವೆ ಮಾಡಿಟ್ಕೊಂಡು ಆಮೇಲೆ ಉಂಡೆ ಕಟ್ಟಕ್ಕೆ ಈಜಿ ಆಕೈತೆ ರೀ ನಮಗೆ. ಇನ್ನು ಚಪಾತಿ ನಾದ್ಕೋಬೇಕು ರೀ. ಚಪಾತಿ ಹಿಟ್ಟು ನಾದ್ಕೊಂಡು ಮತ್ತು ಇಲ್ಲೇ ಕಡ್ಲಿ ಉಸುಳಿ ಮಾಡಕ್ಕಂತ ಹೇಳಿ ಕಡ್ಲಿ ನೆನೆ ಹಾಕಿದ್ನಿ ನೋಡ್ರಿ. ನೆನೆದಾವು ನೋಡ್ರಿ, ನೆನೆದು ಎಷ್ಟು ಚಲೋ ಆಗ್ಯಾವ. ಉಸುಳಿ ಮಾಡ್ಬೇಕ್ರಿ. ನಾನು ಸ್ವಲ್ಪ ನೋಡಿ ಸ್ವಲ್ಪ ಸಾಯಂಕಾಲ ಆದಂಗೆ ಮಾಡ್ಬೇಕ್ರಿ ಎಲ್ಲ ಅಡುಗೆ. ಚಪಾತಿ, ಪಲ್ಯ ಮತ್ತು ಅನ್ನ, ಸಾರು ಇನ್ನು ಏನು ಅಡುಗೆನೂ ಮಾಡೇನ್ರಿ. ಈಗ ಅವ್ರಿಗೆ ಬಡ ಹರ ಸ್ವಲ್ಪ ನಾಷ್ಟ ಮಾಡಿಕೊಟ್ನಿ. ಅದಾದ್ರಿಂದ ಜಳಕ ಉಗ್ಯಾನ ಹುಡುಗರು ಶಾಲೆಗೆ ಕಳಿಸಿ ಆಮೇಲೆ ಇದು ಮಾಡ್ಕೊಂಡು ಕುಂತೇನೆ ರೀ. ಇದಾದ್ಮೇಲೆ ಚಪಾತಿ ಹಿಟ್ಟು ನಾದ್ತೀನಿ ರೀ. ಇದು ಸ್ವಲ್ಪ ಅಂಟು ಪಾಕ ಬರಬೇಕು ರೀ. ಒಂದು ಚೆನ್ನಾಗಿ ಹಿಂಗೆ ತಿರುಗಿ ಹಾಕಿ ಬರಬೇಕು.
ನಿಮಗಾಗಲೇ ಹೇಳಿ ನಾನು ಸಕ್ಕರೆ ಕರಗೋದಿಲ್ಲ, ಆದ್ರೆ ಪಾಕ ಬರ್ತದೆ ಅಂತೇಳಿ. ನೋಡಿರಿ ಇದು ಕೂಡ ಹಂಗಾಗತ್ತೈತಿ. ಸ್ವಲ್ಪ ಆಗ್ತೈತಿ. ನೋಡಿರಿ ಫ್ರೆಂಡ್ಸ್, ಈಗಿದ ಪಾಕ ಬಂದೈತಿ. ಹೆಂಗೆ ಪಾಕ ಬಂದೈತಿ ಅಂಥೇಳಿ ನಿಮಗೆ ಹೇಳ್ತೀನಿ ನೋಡಿರಿ. ಒಂದು ಎಳೆ ಪಾಕ ಅಂತಂದ್ರೆ ಹಿಂಗೆ ಮಾಡಿದ್ರೆ ಅದು ಹಿಂಗೆ ಸ್ವಲ್ಪ ಎಳೆ ಬರ್ಬೇಕು ರೀ. ಇದು ಅಂಟು ಪಾಕ ಅಂತಂದ್ರೆ ರೀ, ಈಗ ನಾವೇನು ಹೀಗೆ ಕೆಳಗೆ ಬಿಡ್ತೀವಿ ನೋಡಿರಿ, ಹಿಂಗೆ ಹಿಂಗೆ ಎಳೆ ಹೋಗ್ಬೇಕು ನೋಡಿರಿ. ಅದು ಈಗ ಲಾಸ್ಟ್ ಹೋಗುತ್ತೆ ನೋಡಿರಿ. ಹಿಂಗೆ ಹೋದ್ರೆ ಪಾಕ ಬಂದೈತೆ ಅಂತ ಹೇಳಿ ಹಾಕ್ತಾರೆ. ಅದು ಎಳಿಗುಂಟ ಹಿಂಗೆ ಒಂದು ಬೀಳಾನ ಒಂದು ತಟ ಬಿತ್ತಂದ್ರೆ ಹಂಗೆ ಇನ್ನು ಪಾಕ ಬಂದಿಲ್ಲ ಅಂತ. ಇದು ಹಂಗೆ ಹುಡ್ಕೊಂತ ಗಟ್ಟಿ ಹುಡ್ಕೊಂತ ಇಲ್ಲಿ ಬೀಳಾಕತ್ತೆ ಅಂದ್ರೆ ಪಾಕ ಬಂದೈತೆ ಅಂತ ನೋಡಿರಿ. ಇದನ್ನು ಗ್ಯಾಸ್ ಆಫ್ ಮಾಡ್ಕೋತೇನೆ ರೀ, ಮಾಡ್ಕೊಂಡು ಕೆಳಗೆ ತೊಗೋತೇನೆ ರೀ. ಈಗ ಇದನ್ನೇನೋ ಪಾಕ ಮಾಡ್ಕೊಂಡೀನಿ ನೋಡಿರಿ. ಇದನ್ನು ಹಾಕೋತೀನಿ ನೋಡಿರಿ. ಭಾಳ ಕೇರ್ಫುಲ್ಲಾಗಿ ಹಾಕ್ಕೋಬೇಕು ರೀ. ಇದನ್ನ ಕೈ ಮೇಲೆ ಎಲ್ಲಾರು ಬಿತ್ತಂದ್ರೆ ಚರ್ಮ ಈಚೆ ಹೋಗ್ಬಿಡ್ತೈತೆ ರೀ. ಮೊದಲು ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬಳಸ್ಕೊರಿ. ಎಲ್ಲ ಅದಕ್ಕೆಲ್ಲ ಇದನ್ನು ಗ್ಯಾಸ್ ಕಟ್ಟಿ ಹೊರತು ಎಲ್ಲ ಮುಗಿದು ಹಾಕಿಬಿಡ್ತೀನಿ. ಹೀಗಾಗಿ ನಮ್ಮ ಹುಡುಗನ ಬನ್ನೇನು ಸಿಕ್ತು ನೋಡಿರಿ, ಅದನ್ನ ತೊಗೊಂಡ್ಬಿಡ್ತೀನಿ ಅವಸರದಾಗ. ಸ್ವಲ್ಪ ಇದು ಹಿಂಗೆಲ್ಲ ಮಾಡಿದ್ದಿಂದ ಅಳತೈತೆ ರೀ. ಸ್ವಲ್ಪ ಹಿಟ್ಟು ಆಳಬೇಕು ಈಗ. ಮತ್ತು ಇನ್ನೊಂದು ಸ್ವಲ್ಪ ಹಾಕೋರಿ. ಸ್ವಲ್ಪ ಹಾಕ್ಕೊಂಡು ಬಾಡಿಸ್ಕೋಬೇಕು ರೀ. ಅದು ಹಿಟ್ಟು ಇದು ರವೆ ಎಲ್ಲ ಅಳಕ್ಕೆ ನನಗೆ ಇದಕ್ಕಿದ್ರೆ ಅದಕ್ಕೆ ಇದನ್ನು ಒಂದು ಏನಾದರೂ ಇಷ್ಟ ಇಡೋಣ್ರಿ. ಆಮೇಲೆ ಮತ್ತೆ ಪಾಕ ಮತ್ತೆ ನೋಡ್ಕೊಂಡು ಮಾಡಿ ಹಾಕ್ಕೋಬೇಕು. ಇದನ್ನಿದೆ ಇಷ್ಟು ಮುಚ್ಚಿಡೋಣ್ರಿ. ಈ ಪಾಕನ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೋತೇನೆ ರೀ. ಫೋನಿಗೆ ಏನು ತೊಗೊಂತಿಲ್ಲ ಫ್ರೆಂಡ್ಸ. ಈ ವಿಡಿಯೋ ಸ್ವಲ್ಪ ಬಿಟ್ಟು ಮತ್ತು ಬೇರೆ ವಿಡಿಯೋ ಮಾಡ್ತೀನಿ. ಎಲ್ಲ ನೀಲಿ ಕಾಣತೈತಿ.